ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ಸ್ಯಾಟರ್ಡೆ 28 ಡೇಟ್. ಹಾಗೆ ಇವತ್ತು ನಾನು ಮತ್ತು ಋತು ಇಬ್ಬರು ಹ್ಯಾಂಡ್ ಪೋಸ್ಟ್ಗೆ ಹೋಗ್ತಿದ್ವಿ. ಅಲ್ಲಿ ಆಲ್ರೆಡಿ ನಮಗೋಸ್ಕರ ಮಮ್ಮಿ, ಚಿಕ್ಕಮ್ಮ, ಅಜ್ಜಿ, ನಮ್ಮ ಅಣ್ಣನ ಮಗಳು ವೆಯ್ಟ್ ಮಾಡ್ತಾಯಿದ್ರು. ಅಲ್ಲಿಂದ ಸರ್ಗೂರಿಗೆ ಹೊರಟ್ವಿ. ಬಸ್ ಇಲ್ಲದೆ ಇರೋದ್ರಿಂದ ಆಟೋದಲ್ಲೇ ಹೋಗ್ತಾಯಿದ್ದೀವಿ. ಇವರಿಬ್ಬರ ಜೊತೆ ನಾನು ಜಗಳ ಮಾಡ್ತಿದ್ದೀನಿ, ನನಗೂ ಜ್ಯೂಸ್ ಕೊಡಿ ಅಂತ. ಮತ್ತು ಸರ್ಗೂರಿಂದ ಬಸ್ಸಲ್ಲಿ ಹೊರಟ್ವಿ. ಹೋಗ್ತಾ ಬೀತ್ನಳ್ಳಿ ಡ್ಯಾಮ್ ನೋಡಿ ತುಂಬಾ ಖುಷಿ ಆಯಿತು. ಇಲ್ಲಿಗೆ ಬಂದರೆ ಫಸ್ಟ್ ನೆನಪಾಗೋದೇ ನಮ್ಮಣ್ಣ. ಮನೆಗೆ ಹೋಗಿದ ತಕ್ಷಣ ಒಂದು ಫೋಟೋ ನೋಡಿ ತುಂಬಾ ಬೇಜಾರಾಯಿತು. ಇವನೇ ನನ್ನ ಮುದ್ದು ಅಳಿಮಯ್ಯ, ನಮ್ಮಣ್ಣನ. ನಮ್ಮ ದೊಡ್ಡಮ್ಮ ಊರು ಬಂದು ಬಡಗಲ್ಪುರದ ಪಕ್ಕದಲ್ಲಿರೋ ಒಂದು ಪುಟ್ಟ ಊರು ಹಾದ್ನೂರು. ಓ ಕರೆದ್ರೆ ಬರಲ್ಲ ಅಂತ ನಾಟಕ ಆಡ್ತಾನೆ. ಏನವಾ ಓಲ್ ಸಾರಿ ಆಳ್ಬೇಡ, ಸಾರಿ. ಹಾಗೆ ಎಲ್ಲರೂ ಊಟ ಮಾಡಿ ಮತ್ತು ಇನ್ನೊಂದು ಪಾಪು ನೋಡೋದಕ್ಕೆ ಅಮ್ಮ, ಅಜ್ಜಿ ಎಲ್ಲ ಹೋಗಿದ್ದರು. ಅವ್ರ ಜೊತೆ ನಾನು ಕೂಡ ಹೋಗಿದ್ದೆ. ಕೆಲವ್ರಿಗೆ ವೀಡಿಯೋ ಎಲ್ಲ ಮಾಡೋದು ಇಷ್ಟ ಆಗಲ್ಲ ಅಲ್ವಾ, ಹಾಗಾಗಿ ನಾನು ಅದು ವೀಡಿಯೋ ಎಲ್ಲ ಮಾಡಿಲ್ಲ. ಅಲ್ಲಿಂದ ಬಂದ ತಕ್ಷಣ ಟೈಮ್ 4 ಗಂಟೆ ಆಗಿತ್ತು. ಅವರೂರು ತುಂಬ ದೂರ ಇರೋದ್ರಿಂದ ಹೋಗೋದು ಬರೋದು ತುಂಬಾ ಟೈಮ್ ಆಗುತ್ತೆ. ಹಾಗೆ ಕೂಡ ನಾವು ವಾಪಸ್ ಊರಿಗೆ ಹೊರಟ್ವಿ. ಹಾಗೆ ಹ್ಯಾಂಡ್ ಪೋಸ್ಟಲ್ಲಿ ಬಂದು ಋತುಗೆ ಸ್ಲಿಪ್ಪರ್ ತೊಗೋಬೇಕಿತ್ತು, ಅಣ್ಣನ ಮಗಳಿಗೆ ಬಟ್ಟೆ ತೊಗೋಬೇಕಿತ್ತು. ಅದೆರಡು ಕೆಲಸನೂ ಮುಗಿಸಿ ಹಾಗೆ ಚಿಕ್ಕಮ್ಮ, ಅಜ್ಜಿ ಅವ್ರ ಊರಿಗೆ ಹೊರಟ್ರು. ನಾವು ಕೂಡ ಹಾಗೆ ಊರಿಗೆ ಹೊರಟ್ವಿ. ನಾನು ಬರೋದು ತುಂಬ ತಡ ಆಗಿತ್ತು. ಹಾಗಾಗಿ ತುಂಬ ಕತ್ಲೆ ಇರೋದು ರೀಸನಿಂದ ಅಮ್ಮನ ಮನೆಗೆ ನಾನು ಕೂಡ ಹೋದೆ. ಯಾರೋ ಇಬ್ಬರು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಸಡನ್ನಾಗಿ ಬಸ್ ಮುಂದೆ ಬರ್ತಾರೆ. ನನಗಂತೂ ತುಂಬಾ ಭಯ ಆಗೋಯಿತು. ಅಕಸ್ಮಾತ್ ಈ ಬಸ್ನ ಓಡಿಸೋರು ತುಂಬ ಫಾಸ್ಟಾಗಿ ಏನಾದರೂ ಓಡಿಸ್ತಾ ಇದ್ದಿದ್ರೆ ನಿಜವಾಗ್ಲೂ ಅವರು ಗುದ್ದಿರ್ತಾಯಿದ್ರು. ಅದು ಅಲ್ಲೇ ಹಿಂದೆ ತಿರುಗಿ ಬೇರೆ ನೋಡ್ಕೊಂಡು ಹೋಗ್ತಾರೆ. ನಿಂಗೆ ಓದೋದೇನಿಲ್ವಾ? ಹೋಮ್ವರ್ಕ್ ಕೊಟ್ಟಿಲ್ಲ ಅಂದರೆ ಬೇರೆ ಏನು ಓದಬಾರ್ದಾ? ಬರೋದು ಚಿಂಟು ಟಿವಿ ನೋಡೋದು ಸ್ಕೂಲಿಂದ, ಇಷ್ಟೇ ಅಲ್ವಾ ಕೆಲಸ? ನಂಗೆ ಕೊಟ್ಬಿಟ್ಟು ತಗೋಬೋಗಲಿ. ಗಾಡಿ ಓಡಿಸ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹೋಗಿ, ಯಾಕಂದರೆ ಮನೇಲಿ ನಿಮಗೋಸ್ಕರ ಅಪ್ಪ ಅಮ್ಮ ಅಥವಾ ನಿಮ್ಮ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರಲ್ವ. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಸೊ ದಯವಿಟ್ಟು ಡ್ರೈವಿಂಗ್ ಮಾಡೋರು ಸ್ಲೋಲೇ ಹೋಗಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ.